ಅರಳಿದಂಬುಜವನಕ್ಕೆ ಮಂಜಿನ ಸರಿಯು ಸುರಿವಂದದನಿ ಸುಗ್ಗಿಯ ಸಿರಿಯ ಹೊಸ ಬೆಳುದಿಂಗಳನು ಬಲು ಮುಗಿಲು ಕವಿವಂತೆ ಚರಣ ಭಿನ್ನಗೆ ಅರಸಿ ಮೊದಲಾಗಿದೆ ಸಮಸ್ತ ಸಖೀ ಜನದ ಮುಖ ಸರಸಿ ರುಖ ಮಾಡಿದವು ಚರಣ ಭಿನ್ನಗೆ ಅರಸಿ ಮೊದಲಾಗಿದೆ ಸಮಸ್ತ ಸಖೀ ಜನದ ಮುಖ ಸರಸಿ ರುಖ ಮಾಡಿದವು ಮುಸುಕಿತು ಮೌನಮಯ ಜಲಧಿ ಕಳದಲ್ಲಿ ತಾವರೆ ಎಲ್ಲ ಅವಳ ಬಿಟ್ಟಿದೆ. ಸಾವಿರಾರು ಕಮಲ ಏಕ್ದಮ್ ಮಂಜಿನ ಮಳೆ ಬಿದ್ದರೆ ಆ ಕಮಲ ವನ ಏನಾಗತ್ತೋ ಅಂತ ಅಕ್ಷಣ ಬಾಡ್ಬಿಡುತ್ತೆ. ಕಮಲಕ್ಕೂ ಮಂಜಿಗೂ ಆಗೋದು. ಹಾಗೇನೆ ಒಳ್ಳೆ ಸುಗ್ಗಿ ಕಾಲ, ಪೂರ್ಣಿಮೆ ಹೊತ್ತು ಬೆಳೆದಿಗಳು ಬಹಳ ಚೆನ್ನಾಗಿತ್ತು. ಆನಂದವಾಗಿ ಸುಗ್ಗಿ ಕುಣಿಯೋಣ ಅಂತ ಎಲ್ಲ ಜನ ಎಲ್ಲ ಸೇರಿ ಖುಷಿ ಪಡ್ತಾ ಇದ್ದಾರೆ. ಇದ್ದಕ್ಕಿದ್ದಾಗ ನೋಡ ಆಕಾಶನೆಲ್ಲ ತುಂಬ್ಕೊಂಡ್ಬಿಡ್ತು. ಅವಾಗ ಏನಾಗುತ್ತೋ ಹಾಗಾಯ್ತು ಅಂತ ಎಲ್ಲರ ಮುಖವು ದ್ರೌಪದಿ ಸಮೇತವಾಗಿ ಅಲ್ಲಿರ್ತಕ್ಕಂಥ ಸಮಸ್ತರ ಮುಖವು ಈ ಮಾತು ಕೇಳಿದ್ಕೊಳ್ಳೇನೆ ಬಾಡಿಬಿಡ್ತದೆ. ಎಲ್ಲ ಮುಂಟಾಗ್ಬಿಟ್ಟಿದೆ. ಎಲ್ಲ ಮೌನ ತಾಳ್ಬಿಟ್ರು ಅಂತ ಆಟ ವಿನೋದ ಎಲ್ಲ ಹೋಗಿ ಎಲ್ಲ ಮೌನ ತಾಳ್ಬಿಟ್ರು. ಆದರೆ ದ್ರೌಪದಿ ಬಹಳ ಜಾಣಿ. ನೀನು ತಮ್ಮಂದ್ರನ್ನೆಲ್ಲ ಸೋತ, ತನ್ನೂ ಸೋತ, ನಿಮ್ಮನ್ನೂ ಸೋತ ಅಂತ ಹೇಳ್ತಾ ಇದ್ದಾರಲ್ಲ, ಯಾರೇ ಆಗಲಿ ಮುಂಚಿಗೆ ತಮ್ಮನ್ನು ಇಡ್ತಾರೆಯೇ, ಇನ್ಯಾವುದೋ ಇಡೋಕೆ ವಸ್ತು ಇರಲಿಕ್ಕೆ ವಿಚಾರ ಏನು ಅನ್ನೋದನ್ನು ತಿಳ್ಕೋಬೇಕು ಅಂತ ಹೇಳಿ ತಾನು ಗಾಬರಿಯನ್ನು ನಟಿಸಲಿಲ್ಲ. ಅವಳು ಬಹಳ ಜಾಣೆ. ಅವಳು ತಾನು ಗಾಬರಿಯನ್ನು ನಟಿಸ್ದೇನೆ ಈ ದೂತನಿಂದ ನಡೆದಿರ್ತಕ್ಕ ವಿಷಯವನ್ನ ತಿಳ್ಕೊಳ್ಳೋಣ ಅಂತ ಹೇಳಿ ಮಾತಾಡಿಸ್ತಾಳೆ. ಅಪ್ಪ ದೂತ ದೂತ ಹೇಳೈ ತಂದೆ ಜನ ಜಾದರಿಪುವಾಡಿದನೇ ಸೋತನೆ ದೂತ ಹೇಳೈ ತಂದೆ ಜನ ಜಾತರಿಪುವಾಡಿದನೇ ಸೋತನೆ ಕೈತವದ ಬಲೆಗಾರರವದಿರು ಶಕುನಿ ಕೌರವರು ಯೂತದಲ್ಲಿ ಮುನ್ನೇನ ನೊಡ್ಡಿದ ಸೋತನೇನನು ಜೂತದಲ್ಲಿ ಮುನ್ನೇನ ನೊಡ್ಡಿದ ಸೋತನೇನನು ಶಿವ ಶಿವ ನಿರ್ಧೂತ ಕಿಲ್ಬಿಷ ನರಸನು ಶಿವ ಶಿವ ನಿರ್ಧೂತ ಕಿಲ್ಬಿಷ ನರಸನೆಂದಳು ದ್ರೌಪದಾದೇವಿ. ಅವನಿಗೆ ಗಾಬರಿ ಆಗಬಾರ್ದು, ಅವನು ಗಾಬರಿಗೊಳಿಸ್ಬಿಟ್ರೆ ಎದ್ದೋದದ್ದ ಹೇಳಿಬಿಟ್ಟಾನು ಅಂತ. ದೂತ ಅಲ್ವೇ ಅವ? ದೂತ ಹೇಳಪ್ಪ. ಅಜಾತರಿಪು ನಮ್ಮ ಧರ್ಮರಾಜ ಶತ್ರುಗಳೇ ಇಲ್ಲದವನು ಅವ ಜೂಜಾಡ್ಬಿಟ್ನೆ, ಸೋತ್ಬಿಟ್ನೆ. ಅವರು ಮೋಸಗಾರರು, ಶಕುನಿ ದುರ್ಯೋಧನ ಮೊದಲಾದವರು ಮೋಸಗಾರರು. ಅವರ ಮೋಸಕ್ಕೆ ಒಳಗಾಗಿ ಜೂಜಾಡಿ ಸೋತ್ಬಿಟ್ನೆ. ಮೊದಲಿಗೆ ಇನ್ಯಾವುದು ಇರ್ಲಿಲ್ವೇ, ನಮ್ಮನ್ನೇ ಯಾಕೆ ಒಡ್ಡಿದ? ಅಥವಾ ಮೊದಲು ಒಡ್ಬಿಟ್ಟು ಸೋತ್ ಮೇಲೆ ನಮ್ಮನ್ನೆಲ್ಲ ಇಟ್ನೆ? ಜೂಜು ಹ್ಯಾಕ್ ಪ್ರಾರಂಭವಾಯಿತು? ಮೊದಲು ಏನೇನು ಒಡ್ಡಿದ? ಧರ್ಮರಾಜನ ಮೇಲೆ ಆಕ್ಷೇಪಣೆ ಮಾಡೋದಿಲ್ಲ. ನಿರ್ಧೂತ ಕಿಲ್ಬಿಷನು ಅರಸನು. ಈ ಮಾತು ಹೇಳ್ತಾ ಇದ್ದಾಳಲ್ಲ, ಅವಳ ಯೋಗ್ಯತೆ ನೋಡಿ. ಎಲ್ಲ ಹೋಯ್ತು ಅಂತ ಅವನು ಹೇಳಿದ, ಎಲ್ಲ ಮುಗಿದೋಯ್ತು, ನಿಮ್ಮನ್ನೂ ಸೋತ್ಬಿಟ್ಟಿದ್ದಾನೆ, ನೀವು ಬರಬೇಕು ಅಂತ ದುರ್ಯೋಧನ ಅಪ್ಪಣೆ ಆಗಿದೆ ಎಂದಿದ್ದಾನೆ. ಆಗಲೂ ಕೂಡ ಗಂಡನ ಮೇಲೆ ಆಕ್ಷೇಪಣೆ ಇಲ್ಲ. ನಿರ್ಧೂತ ಕಿಲ್ಬಿಷನು, ಪಾಪ ಎಂಬತಕ್ಕಂಥದ್ದು ನಮ್ಮ ಧರ್ಮರಾಜನಲ್ಲಿ ಇಲ್ಲವೇ ಇಲ್ಲ. ಪರಿಸ್ಥಿತಿ ಹಾಗೆ ಬಂದಿದೆ ಅಂತ ಹೇಳಿ ಅವಾಗ ದೂತನಿಗೆ ಧೈರ್ಯವಾಗಿ ಹೇಳುವ ಅನ್ನೋ ಉದ್ದೇಶದಿಂದ ಇನ್ನೊಂದು ಮಾತು ಹೇಳ್ತಾಳೆ. ಯಾವತ್ತೇ ಆಗಲಿ ಆಪತ್ತು ಮುಂದೆ ಬರುತ್ತೆ ಅಂತ ಗೊತ್ತಾಗಿದ್ರೆ ಸ್ವಲ್ಪ ಸಮಾಧಾನ. ಮುಂದೆ ಆಪತ್ತು ಬರುತ್ತೆ ಅನ್ನೋದು ಗೊತ್ತಾಗಿದ್ರೆ ಸಡಲ್ಲನ ಆಪತ್ತು ಬಂದಾಗ ಗಾಬರಿ ಆಗಿಬಿಡುತ್ತೆ. ಅದಕ್ಕೆ ನಮ್ಗೆ ಈ ಆಪತ್ತು ಬರುತ್ತೆ ಅಂತ ಮೊದಲೇ ಗೊತ್ತಿತ್ತು. ಆದ್ರಿಂದ ದೂತ ನೀನು ಗಾಬರಿ ಆಗ್ಬೇಡ, ಹೇಳು ಅಂತ ಕೇಳ್ತಾಳೆ. ಸಾಗಿದುದಲ ನಾರದದ್ಯರನಾಗದವನ ರುಗಿದರು ಹಿಂದೆ ವಿಯೋಗವಾಯಿತೆ ಲಕ್ಷ್ಮಿಗೆ ಇಂದ್ರಪ್ರಸ್ಥಪುರವರದ ಹೋಗಲದು ಮುನ್ನೇನ ನೊಡ್ಡಿದ ನೀಗಿದನು ಗಡಾ ತನ್ನನೆಂತು ಮುನ್ನೇನ ನೊಡ್ಡಿದ ನೀಗಿದನು ಗಡಾ ತನ್ನ
ಸೋತನೆಂತು ಇದರಾಗು ಹೋಗೇನೆಂದು ದುಡಿದಳು ಪ್ರಾತಿಕಾಮಿಗನ. ನಾರದಾರಿ ಮಹರ್ಷಿಗಳು ಭವಿಷ್ಯವನ್ನು ಹೇಳಿಯೇ ಇದ್ರು, ಹೀಗಾಗತ್ತೆ, ರಾಜ್ಯ ಕಳ್ಕೊಳ್ತೀರಿ ಅಂತ. ನಾರದು ಹೇಳಿರ್ತಕ್ಕಂಥ ಮಾತು ನೆರವೇರುತ್ತೆ. ಇಂದ್ರಪ್ರಸ್ಥದ ಲಕ್ಷ್ಮಿಗೂ ನಮ್ಮ ಪಾಂಡವರಿಗೂ ವಿಯೋಗ ಉಂಟಾಯಿತೆ, ಅದಾಗತ್ತೆ ಅಂತಂದಿದ್ರು. ಆಯ್ತಪ್ಪ, ಆಗಲಪ್ಪ ದೂತ ಹೇಳು, ಇದರ ಆಟ ಹ್ಯಾಕ್ ಪ್ರಾರಂಭ ಆಯಿತು, ಇದರ ಆಗು ಹೋಗುಗಳನ್ನು ಹೇಳು. ಹ್ಯಾಕ್ ಆಟ ಶುರುವಾಯಿತು, ಮುಂಚೆ ಏನು ನೋಡಿದ, ಆಮೇಲೆ ಏನು ನೋಡಿದ, ಹ್ಯಾಕ್ ಕಳ್ಕೊಂಡ, ಇದೆಲ್ಲವನ್ನು ಕೂಡ ನೀನು ಹೇಳು ಅಂತ ಹೇಳಿ ಧೈರ್ಯ ಕೊಟ್ಲವಳು. ಇದು ಬರುತ್ತೆ ಅಂತ ಗೊತ್ತಿತ್ತು, ಅದರಿಂದ ನಾವು ಧೈರ್ಯವಾಗಿದ್ದೇವೆ ಅಂತ. ಆಗ ಆ ಪ್ರಾತಿಕಾಮಿಕ ಅಲ್ಲೇ ಇದ್ದ ಅಂತ ಕಾಣುತ್ತೆ, ಎಲ್ಲ ನೋಡಿದ್ದಾನೆ. ಅವನು ಹೇಳ್ದ ಆಟ ಹೀಗೆ ಪ್ರಾರಂಭ ಆಯಿತು. ಮೊದಲರ್ಥವ ಹೆಸರುಗೊಂಡೊಡ್ಡಿದನು ಸೋತನು, ಮೊದಲರ್ಥವ ಹೆಸರುಗೊಂಡೊಡ್ಡಿದನು ಸೋತನು, ಮರಳೆ ಮಗುಳೊಡ್ಡಿದನು ಹೇರಾಳಲರಿ ಧನವನು ಕರಿಘಟಾವಳಿಯ, ಕುದುರೆ ರಥ ನಿಮ್ಮಡಿಯ ಮೇಳದ ಸುದತಿಯರ ನೊಡ್ಡಿದನು ಸೋತನು, ಕುದುರೆ ರಥ ನಿಮ್ಮಡಿಯ ಮೇಳದ ಸುದತಿಯರ ನೊಡ್ಡಿದನು ಸೋತನು, ತುದಿಯಲನು ಜರ ನೊಡ್ಡಿ ಸೋತನು ತಾಯೇ, ತುದಿಯಲನು ಜರ ನೊಡ್ಡಿ ಸೋತನು ತಾಯೆ ಕೇಳೆಂದ. ಬಳಿಕ ತನ್ನನೆ ಸೋತನು, ಬಳಿಕ ತಂದನೆ ಸೋತನು, ಬಳಿಕ ನಿಮ್ಮಡಿಗಳಿಗೆ ಬಂದುದು ಖಳರು ಶಕುನಿ ಸುಯೋಧನರು ನೀವಾಗಳೆಂದಿರಲೇ. ಮೊದಲು ಈ ದ್ರವ್ಯವನ್ನು ಧನವನ್ನು ಇಟ್ಟು ಸೋತ, ಆಮೇಲೆ ಖಜಾನಿ ಇಟ್ಟು ಸೋತ, ಆಮೇಲೆ ಈ ಜಲಸ್ವತ್ತುಗಳು ಜೀವಂತವಾಗಿರ್ತಕ್ಕ ಆನೆ ಕುದುರೆ ಮುಂತಾದನ್ನೆಲ್ಲ ಸೋತ, ಆಮೇಲೆ ಅಂತಃಪುರದ ದಾಸಿಯರನ್ನೆಲ್ಲ ಸೋತ, ಆಮೇಲೆ ರಾಜ್ಯವನ್ನು ಸೋತ, ಆಮೇಲೆ ತಮ್ಮಂದ್ರನ್ನು ಸೋತ, ಆಮೇಲೆ ತನ್ನನ್ನು ಸೋತ್ಕೊಂಡ, ಆಮೇಲೆ ತಮ್ಮ ಪಾದ ಕಮಲಗಳಿಗೆ ಬಂತು ಈ ಸೋಲು. ನಿಮಗೆ ಅಂತಲೂ ಅನ್ನಲ್ಲ, ನಿಮ್ಮ ಪಾದ ಕಮಲಗಳಿಗೆ ಈ ಸೋಲು ಬಂತು. ಎಲ್ಲ ಮೋಸಗಾರರು, ಶಕುನಿ ದುರ್ಯೋಧನರು ಮೋಸಗಾರರು ಈ ರೀತಿ ಮಾಡಿದ್ರು ಅಂದ್ಬಿಟ್ಟ. ಇಲ್ಲಿ ಇವರು ನೋಡ್ಬಿಟ್ಟು ಅವನ ಬಾಯಲ್ಲೇ ಖಳರು ಅಂತ ಬಂದ್ಬಿಡ್ತು. ಶಕುನಿನು ದುರ್ಯೋಧನನು ಅವರ ಜವಾನ ಇವನು. ಅದು ಯಾರಿಗಾರ ಕಿವಿ ಬಿದ್ದು, ಮಹಾರಾಜರಿಗೆ ಕಿವಿ ಬಿದ್ದರೆ ಇವನು ಸುಳ್ಕಾಗ್ತಾರೆ. ನೀವಾಗಲೇ ಎಂದಿರಲ್ಲ ಅಂದ್ಬಿಟ್ಟ. ಹಾಕೊಳ್ಳೆ ಅಮ್ಮ, ನೀವು ಹೇಳ್ದಂಗಿಂತ ಆ ದುಷ್ಟರು ಶಕುನಿ ಕೌರವರು ಹೀಗೆಲ್ಲ ಮಾಡಿದ್ರು, ನೀವು ಬರ್ಬೇಕಂತೆ, ಮಹಾರಾಜರು ಕರ್ಕೊಂಡು ಬಾ ಅಂತಂದ್ರು ಅಂತನ್ನೋಣ. ಇದು ದ್ರೌಪದಿ, ಭಗವಂತ ಕೃಷ್ಣ ನೀನು ನನ್ನ ಕೈ ಬಿಡ್ಲಿಲ್ಲ ಅಂತ ಹಾಕೊಳ್ಳೆ ಭಗವಂತನ ಧ್ಯಾನ ಮಾಡಿಬಿಟ್ರು. ಅಳುಕಬೇಡಿನ್ನೇನು ಅಳುಕಬೇಡಿನ್ನೇನು, ಭೂಪತಿ ತಿಲಕ ತನ್ನನು ಮುನ್ನ ಸೋಲಿದು ಬಳಿಕ ಎಂದನು ಸೋದನೆ, ಭೂಪತಿ ತಿಲಕ ತನ್ನನು ಮುನ್ನ ಸೋಲಿದು ಬಳಿಕ ಎಂದನು ಸೋದನೆ, ಹೇಳೆಂದಳಿಂದು ಆಗ ಧೈರ್ಯ ಆಯ್ತು ಅವಳಿಗೆ. ಹೇಳ್ತಾ ಇದ್ದಾಳೆ, ಹೆದರಬೇಡ ನೀನು. ಈ ಹೇಳೋ ಸಂದರ್ಭದಲ್ಲಿ ಹಿಂದೂ ಮುಂದೂ ಹೇಳ್ತಾರಲ್ಲ, ಹಾಗೆ ಹೇಳಿರ್ಬೋದು, ಹಾಗೆ ಹೇಳಿದಾನೋ ನಡೆದಂಗೆ ಹೇಳಿದಾನೋ ಅಂತ ತಿಳ್ಕೊಬೇಕು ಅವಳು. ಹೇಳೋ ಸಂದರ್ಭದಲ್ಲಿ ಸೋತಪ್ಪ, ಭೀಮನ್ನು ಸೋತ, ತನ್ನೂ ಸೋತ, ಅರ್ಜುನೂ ಸೋತ ಅಂತ ಹಿಂಗೆ ಹೇಳೋ ಸಂದರ್ಭದಲ್ಲಿ ಹೇಳಿದಾನೋ ನಡೆದಾಗ ಹೇಳಿದಾನೋ ಅನ್ನೋದನ್ನು ಬಲವಾಗಿ ಅದನ್ನು ತಿಳ್ಕೋಬೇಕು ಅಂತ ಹೇಳಿ, ಹೆದರಬೇಡ ನೀನು, ತನ್ನನ್ನು ಸೋತ್ಕೊಂಡು ಮೇಲೆ ನನ್ನ ಸೋತ್ನೆ, ನನ್ನನ್ನು ಸೋತುವ ಧರ್ಮರಾಜ ತನ್ನನ್ನು ಸೋತ್ಕೊಂಡೆ, ಇದನ್ನ ಹೇಳು ಅಂತ ಕೇಳಿದ್ಲು. ಇವಳಿಗೆ ಬೇಕಾಗಿರೋದು ಅದು. ಬಾಕಿ ವಿಚಾರ ಯಾವುದನ್ನು ಯಾವಾಗಾರೋ ಸೋಲ್ಲಿ. ಧರ್ಮರಾಜ ತನ್ನನ್ನು ಸೋತು ನನ್ನ ಸೋತ್ನೆ, ನನ್ನನ್ನು ಸೋತ್ಬಿಟ್ಟು ಆಮೇಲೆ ತನ್ನನ್ನು ಸೋತ್ನೆ. ಅಹುದು ತನ್ನನು ಮುನ್ನ ಸೋತನು, ತನ್ನನು ಮುನ್ನ ಸೋತನು, ಮಹಿಳೆಗೊಡ್ಡಿದೆನೆಂದು ನಿಮ್ಮನು ಮಹಿಪ ಸೋತನು, ತಾಯೇ ವಿಜಯಂಗಯ್ಯ ಬೇಗುದನೆ. ಅಮ್ಮ, ನೀವು ಹೇಳಿ ಸರಿ, ಅದೇ ರೀತಿ ನಡೀತು. ಮೊದಲು ತನ್ನನ್ನು ಸೋತ್ಕೊಂಡ, ಆಮೇಲೆ ಆ ಶಕುನಿ ಹೇಳ್ದ ನೀವಿದ್ದೀರಿ ಅಂತ, ಹಾಗಾದ್ರೆ ಅವಳನ್ನು ಇಟ್ಟೆ ಅಂತ. ಆಮೇಲೆ ನಿಮ್ಮನ್ನಿಟ್ಟ, ತಾನು ಸೋತು ನಿಮ್ಮನ್ನ ಇಟ್ಟು ಸೋತಿದ್ದಾನೆ.
ತಾವು ಬರಬೇಕಂತೆ. ನಾನು ಜವಾನ, ದುರ್ಯೋಧನ ಜವಾನ, ನಾನು ಕರೆಯೋಕೆ ಬಂದಿದ್ದೀನಿ, ತಾವು ಬರಬೇಕಂತೆ ಅಂತ ನೋಡ. ಅವಳಿಗೆ ಸದ್ಯ ಭಗವಂತ ನನ್ನನ್ನು ಕಾಪಾಡ್ದ ಅಂತ ಹೇಳಿ ಇದು ದೈವಿಕವಾದ್ದು ಅಂತ ಹೇಳ್ತಾಳೆ. ವಿಹಿತ ವಿದುಮಾನುಷವೇ ದೈವದ ಕುಹಕ ವೈಸಲೆ ಮಗನೇ, ವಿಹಿತ ವಿದುಮಾನುಷವೇ ದೈವದ ಕುಹಕ ವೈಸಲೆ ಮಗನೇ, ತಾನೇ ಬಗೆನು ನೀ ಹೋಗು ಒಮ್ಮೆ ಹೇಳಿ ಮಾತನಾಡಬೇಗೆ. ಇದು ನ್ಯಾಯ, ಹೀಗಾಗ್ಬೇಕು. ಇದು ದೈವ ಸಂಕಲ್ಪ. ನಾನು ಸೋಲಿಗೆ ಒಳಪಡಬಾರ್ದು, ಅದು ದೈವದ ಉದ್ದೇಶ. ದೈವ ಕೆಲಸ ಮಾಡಿದೆ. ಧರ್ಮರಾಜ ಇಡೋನು, ಅವನಿಗೆ ಎಲ್ಲ ಇಟ್ಟ, ಎಲ್ಲ ಕಳ್ಕೊಂಡ. ಅವನಿಗೆ ಮೊದ್ಲು ಇಡ್ಬೇಕು ಅಂತ ಗೊತ್ತಿಲ್ಲ, ಕಡೆಗೆ ಇಡ್ಬೇಕು ಅಂತ ಗೊತ್ತಿಲ್ಲ, ಮೊದ್ಲೇ ಇಡ್ಲಿಲ್ಲ. ಅದಕ್ಕೆ ಕಾರಣ ದೈವ ಅಂತ. ಆ ದೈವ ಅಡ್ಡ ಬಂದಿದೆ ಅಲ್ಲಿ. ಇದು ದೈವದ್ದು, ಇದು ಮನುಷ್ಯರ ಆಟವಲ್ಲ. ಇಡೋನಿಗೇನು ಎಲ್ಲ ಇಡ್ತಾ ಇದ್ದ, ಎಲ್ಲ ಇಟ್ಟು ಸೋತಿದ್ದಾನೆ. ಆದ್ರೆ ಮೊದಲು ನನ್ನ ಇಡೋದಕ್ಕೆ ಆ ದೈವ ಅವಕಾಶ ಕೊಡ್ಲಿಲ್ಲ. ಈಗ ನಾವು ಸೋಲಿಗೆ ಒಳಪಡ್ಲಿಲ್ಲ ಅಂತ ಅವಳಿಗೆ ಒಂದು ಧೈರ್ಯ ಬಂತು. ಆದ್ರಿಂದ ಸರಿ, ನಾನು ಸೋಲಿಗೆ ಒಳಪಟ್ಟಿಲ್ಲ, ಆಗಲಿ, ನೀನು ನನ್ನ ಪರವಾಗಿ ಆ ಸಭೆಗೆ ನಾ ಬರ್ತೀನಿ. ನಾನು ಬರೋದಕ್ಕೆ ಮೊದಲು ನನ್ನ ಪರವಾಗಿ ನೀನು ಹೋಗ್ಬಿಟ್ಟು ಆ ರಾಜಸಭೆಯಲ್ಲಿ ಈ ನನ್ನ ಮಾತನ್ನ ಅಲ್ಲಿ ಹೋಗಿ ಹೇಳು. ನಾನು ಕೇಳಿದಾಳೆ ಅಂತ ಆ ಸಭೆಯಲ್ಲಿ ಈ ಮಾತನ್ನ ಹೇಳು. ನೀ ಹೋಗು ಅನ್ನೋಣ. ಸದ್ಯ ಹೋಗು ಅಂತಂದಲ್ಲ, ಹೋಗು ಅಂತ ನೋಡ, ನಮಸ್ಕಾರ ಮಾಡಿ ಸದ್ಯ ಬದುಕಿದೆ ಅಂತ ಮತ್ತೆ ಹೋಗ್ತಾನೆ. ಜೀಯ ದೇವಿಯರೆಂದ ಮಾತಿದು ರಾಯ ಮುನ್ನವೆ ತನ್ನ ಸೋತು ಅಬುಜಾಯ ರಕ್ಷಿಯ ಬಳಿಕ ಸೋತರೆ ಧರ್ಮ ಸೂಕ್ಷ್ಮದಲ್ಲಿ ರಾಯ ಸಭೆಯಲ್ಲಿ ಹಿರಿಯರರಿದು ಇದರಾಯತವನರುಹಿದರೆ ಬಗೆನು. ರಾಯ ಸಭೆಯಲ್ಲಿ ಹಿರಿಯರರಿದು ಇದರಾಯತವನರುಹಿದರೆ ಬಗೆನೆಂದು ಆ ಯುವತಿ ಭಿನ್ನಕ ಮಾಡಿದಳು ಎಂದು ಕೈ ಮುಗಿದ. ಸಭೆಯಲ್ಲಿ ಜ್ಞಾನಿಗಳೆಲ್ಲ ಇದ್ದಾರೆ. ಅವರು ನಾನು ಕೇಳತಕ್ಕಂಥ ಪ್ರಶ್ನೆಗೆ ಉತ್ತರ ಕೊಡ್ಲಿ, ಆ ಉತ್ತರ ತಿಳ್ಕೊಂಡು ಬರ್ತೇನೆ, ಇನ್ನೇನಿಲ್ಲ. ಧರ್ಮರಾಜ ತನ್ನನ್ನು ತಾನು ಸೋತ್ಕೊಂಡು ಆಮೇಲೆ ನನ್ನನ್ನ ಇಟ್ಟು ಸೋತರೆ ಆ ಸೋಲು ನ್ಯಾಯಬದ್ಧವಾಗತ್ತೆ ಅನ್ನೋದನ್ನ ತಿಳಿದು ಆ ಸಭೆಯಲ್ಲಿ ಇರ್ತಕ್ಕಂಥವರು ವಿಚಾರ ಮಾಡಿ ನನ್ನ ಪ್ರಶ್ನೆಗೆ ಉತ್ತರ ಕೊಡಬೇಕು, ಹೋಗು ಅಂತಂದಾಗ ಬಂದ. ಎಲ್ಲೋ ದ್ರೌಪದಿ ಯಾಕೋ ಕರ್ಕೊಂಡ್ಬರ್ಲಿಲ್ಲ ಅನ್ನೋಣ. ಅವರು ಒಂದು ಮಾತು ಹೇಳಿ ಕಳಿಸಿದ್ರು, ಅದಕ್ಕೆ ಕರ್ಕೊಂಡ್ಬರ್ಲಿಲ್ಲ. ಈ ರೀತಿ ಧರ್ಮರಾಜ ತನ್ನನ್ನು ಸೋತು ಆಮೇಲೆ ನನ್ನನ್ನು ಸೋತಿದ್ರಿಂದ ಆ ಸೋಲು ನ್ಯಾಯಬದ್ಧವೇ ಅಂತ ಅನ್ನೋದನ್ನ ಹಿರಿಯರಿಂದ ವಿಚಾರಿಸ್ಕೊಂಡು ಬಾ, ಆಮೇಲೆ ಬರ್ತೇನೆ ಅಂತಂದ್ರು. ಅದಕ್ಕೆ ಆ ಮಾತ ವಿಚಾರಿಸ್ಕೊಳ್ಳೋದಕ್ಕೆ ನಾವು ಬಂದಿದ್ದೀನಿ ಅಂತಂದ ಅನ್ನೋಣ. ಸಿಟ್ಟು ಬಂದ್ಬಿಡ್ತು ದುರ್ಯೋಧನಿಗೆ. ರಾಯ ಸೋತನು ತನ್ನನು ಆವನ್ಯಾಯದಲ್ಲಿ ತಗುದಿಲ್ಲ, ತೊತ್ತಿರಲಾಯದಲ್ಲಿ ಕೂಡುವೆವು ಕರೆ ಜನಲು ಇವನು ಗರ ಹೊಡೆದು ವಾಯುಸುತನಂಜಿಸುವನೆಂದು ಈ ನಾಯಿ ಬೆದರಿದನು. ವಾಯುಸುತನಂಜಿಸುವನೆಂದೀ ನಾಯಿ ಬೆದರಿದನು. ಅಗಡ ದೂತನ ಬಾಯನು ರಾಯನುದ ಮಿಗೆ ಖರ್ಚಿಸಿದ ಕುರುರಾಯ. ಈ ರೀತಿ ವಿಜ್ಞಾಪನೆ ಮಾಡಿಕೊಂಡು ಅಂತ ಕೈ ಮುಗಿಯೋಣ. ಸಿಟ್ಟು ಬಂದ್ಬಿಟ್ಟು ಆ ದೂತನಿಗೆ ಹೇಳ್ತಾ ಇದ್ದಾನೆ, ಅವಳು ಹೇಳಿದ್ಲು, ಪ್ರಶ್ನೆ ಕೇಳೋಕ್ ಬಂದಿದೆಯೇನು? ಸೋತಾಕಣು ಧರ್ಮರಾಜ, ನಾವೇನು ಅನ್ಯಾಯ ಮಾಡಿಲ್ಲ. ಧರ್ಮರಾಜ ಇಟ್ಟು ಸೋತಿದ್ದಾನೆ. ಪುರಾಣ ಕೇಳ್ತಕ್ಕಂಥದ್ದೇನು ನಾವು ಅನ್ಯಾಯ ಮಾಡ್ತಕ್ಕಂಥವರಲ್ಲ. ಏನೋ ಕೇಳೋಣ, ರಿಯಾಯಿತಿ ಮಾಡೋಣ. ಅವಳು ಅಂತಃಪುರಕ್ಕೆ ಬರೋದಾದ್ರೆ ಬರ್ಲಿ ಅಂತ ಹೇಳಿ ಒಳ್ಳೆ ಮಾತು ಹೇಳಿ ಕಳಿಸಿದ್ರೆ ಪ್ರಶ್ನೆ ಕೇಳ್ತಾ ಇದ್ದಾಳೇನೋ. ಎಳ್ಕೊಂಬರ ಅವಳನ್ನ, ತೊತ್ತಿನ ರಾಯದಲ್ಲಿ ಕೂಡ್ತೇನೆ, ಹೋಗ ಎಳ್ಕೊಂಬರ ಅಂದ್ಬಿಟ್ಟ. ಇವ ಆರ್ಡರ್ ಮಾಡ್ಬಿಟ್ಟ. ಇವ ಭೀಮನ್ ಕಡೆ ನೋಡ್ಬಿಟ್ಟ. ಭೀಮ ಇವನ್ ಕಡೆ ನೋಡಿಲ್ಲ. ಭೀಮ ತಲೆ ತೆಗೆಸ್ಕೊಂಡು ಇದ್ದ. ಭೀಮ ತಲೆ ತೆಗೆಸ್ಕೊಂಡಿದ್ರು ಕೂಡ ಭೀಮನ್ ನೋಡ್ದ. ಕಡ 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 ನಡಗಿಬಿಟ್ಟ. ನಡ್ಕ ಅವಾಗ ಸರಿ ದುರ್ಯೋಧನ ನೋಡ್ತಾ ಇದ್ದಾನೆ. ಇವನ ಈ ನಾಯಿ ಇದು ಹೋಗಿ ಕರ್ಕೊಂಬರತ್ಯ ಅಲ್ಲ. ಭೀಮನ್ ನೋಡಿ ಗಡಗಡ ಇಲ್ಲೇ ನಡೀತಾ ಇದ್ದಾನೆ. ಅಯ್ಯೋ ಅಯ್ಯೋ, ಇವನ್ನ ಹೇಳಿದ್ರೆ ಈ ಕೆಲಸ ಆಗೋಲ್ಲ. ತಮ್ಮ ದುಶ್ಯಾಸನ ಮುಖ ನೋಡು, ಆ ನಾಯಿ ಮುಖನ
ಎಷ್ಟು ನಡೀತಾ ಇದ್ದಾನೆ ನೋಡು ಅಂತ ಹೇಳಿ ಹೇಳ್ಬಿಟ್ಟು ಅದಕ್ಕೆ ಸರಿಯಾಗಿರ್ತಕ್ಕಂಥವನು ನೀನೇ ಸರಿ ತಮ್ಮ ಅನ್ನೋಣ ಅಂದಾವ. ಇಬ್ರು ಸಮಯ ತಮ್ಮ ಬಾರೈ ಹೋಗು ದಿಟ ನೀನಮ್ಮುವರ ಹಿಡಿದೆಳೆದುತ ನೃಪರೆಮ್ಮ ಕಿಂಕರರೈವರಿದ್ದೇನ ಮಾಡುವರೋ ತಮ್ಮ ಕಮ್ಮ ವಿಪಾಕಗತಿ ನೆರೆ ತಮ್ಮನೇ ಕೆಡಿಸುವುದು ಧರ್ಮವು ತಮ್ಮ ಕಮ್ಮ ವಿಪಾಕಗತಿ ನೆರೆ ತಮ್ಮನೇ ಕೆಡಿಸುವುದು ಧರ್ಮವು ಇದೆಮ್ಮ ಕಾರಣವಲ್ಲ ನೀ ಹೋಗೆಂದನ ಭೂಬ ತಮ್ಮ ಅನ್ನೋಣ ಅಣ್ಣ ಬಾಯಿ ಬಂದೆ ಹೋಗ್ತೇನೆ ಏನ್ ಮಾಡಿ ಹೋಗು ಆ ದ್ರೌಪದಿ ಅಂತಃಪುರಕ್ಕೆ ಹೋಗಿ ಅವಳನ್ನ ಮುಡಿ ಹಿಡಿದು ಹೇಳ್ಕೊಂಬ ಹೆದರಬೇಡ ನೀನು. ಇವರು ನಮ್ ಗುಲಾಮರು 5 ಜನ್ಮ ನಮ್ ಗುಲಾಮರು ಇವರಿದ್ದು ಏನ್ ಮಾಡೋ ಹಾಗಿದ್ದಾರೆ. ಒಳ್ಳೆ ಮಾತಿಂದ ಅವಳು ಬರಲಿಲ್ಲ, ಅದರಿಂದ ಹೇಳ್ಕೊಂಡೇ ಬಾ ಬರ್ತೀನಿ ಅಂದ್ರು. ಈಗ ಹಂಗೆ ಬಿಡ್ಬೇಡ, ಹೇಳ್ಕೊಂಡೇ ಬಾ. ಅವರವ್ರ ಕರ್ಮ ಅವರವ್ರನ್ನ ಹಾಳು ಮಾಡ್ತಾ ಇದೆ, ಅದೇ ಧರ್ಮ. ಅವರು ಧರ್ಮಕ್ಕೆ ತಪ್ಪಿದ್ದಾರೆ, ಅವರಂಥ ಕರ್ಮ ಮಾಡಿದ್ದಾರೆ. ಅವರ ಕರ್ಮ ಪಾಕ ಸ್ಥಿತಿಗೆ ಬಂದಿದೆ. ಈಗ ಕರ್ಮ ಮಾಡಿದ ಕೂಡಲೇ ಬರೋಲ್ಲ, ಹಂಗೆ ಮಾಡಿದ ಕೂಡಲೇ ಬಂದಿದ್ರೆ ಯಾರು ದುಷ್ಕರ್ಮ ಮಾಡ್ತಾನೆ ಇರಲಿಲ್ಲ. ಭಗವಂತ ಅದು ಯಾಕೆ ಹಂಗೆ ಮಾಡಿದಾನು, ಆ ಕೂಡಲೇ ಹೊಡೆದು ಬಿಟ್ರೆ ಆ ಕರ್ಮ ನಡೆಯೋದೇ ಇಲ್ಲ. ಹಾಗಿಲ್ಲ, ಅದಕ್ಕೆ ಪಾಕಸ್ಥಿತಿ ಬರಬೇಕು. ಅವರು ಮಾಡಿರ್ತಕ್ಕಂಥ ಆ ಕರ್ಮಕ್ಕೆ ಪಾಕಸ್ಥಿತಿ ಬಂದಿದೆ, ಅದಕ್ಕೆ ಎಲ್ಲ ಕಳ್ಕೊಂಡಿದ್ದಾರೆ. ನೀನೇನು ಯೋಚನೆ ಮಾಡಬೇಡ. ಇವರು ನಮ್ಮ ಕಿಂಕರು, ಇದರಲ್ಲಿ ನಮ್ಮನ್ನು ಅವರೇನು ಕೂಡ ಮಾಡೋ ಹಾಗಿಲ್ಲ. ಅವರವರದ್ದೇ ಕಾರಣ. ನಾ ಮಾಡಿದ ಕರ್ಮ ಬಲವಂತವಾದರೆ ನೀ ಮಾಡುವುದೇನು ಹರಿಯೇ ಅಂತ ಹೇಳಿ ಸರಿ ಹೋಗು ಹೇಳ್ಕೊಂಡ್ ಬಾ ಅಂತ ಅನ್ನೋಣ. ಇಲ್ಲಿ ಒಂದು ಮಾತು ಹೇಳ್ತಾ ಇದ್ದಾರೆ ನಮ್ಮ ಕುಮಾರವ್ಯಾಸ. ಇದು ಹೇಗಿತ್ತು ಅಂದರೆ ದುರ್ಯೋಧನ ಹೇಳೋದಕ್ಕೆ, ದುಶಾಸನ ಕೇಳೋದಕ್ಕೆ. ಮರ್ಕಟಸ್ಯ ಸುರಾಪಾನಂ ಮಧ್ಯೆ ವೃಶ್ಚಿಕ ದಂಶನಂ ತನ್ಮಧ್ಯೆ ಭೂತ ಸಂಚಾರ. ಮುಂದೇನಾಗುತ್ತೆ? ಯದ್ವಾ ತದ್ವಾ ಭವಿಷ್ಯತಿ. ಮೊದಲೇ ಕೋತಿ ಅಂದ್ರೆ ಅದು ಕೋತಿ ಸುಮ್ಮನೆ ಇರುತ್ತೇನೋ, ಆ ಕೋತಿ ಸ್ವಭಾವ ಅಂದರೆ ಹಿಂಗನ್ನುತ್ತೆ ಹಂಗಂತೆ ಹಿಂಗನ್ನುತ್ತೆ. ಕೋತಿ ಸುಮ್ಮನೆ ಇರೋದೇ ಇಲ್ಲ, ಅದಕ್ಕೆ ಹೆಂಡ ಕುಡಿಸಿಬಿಟ್ರು. ಆಮೇಲೆ ಒಂದು ಚೇಳು ಬಂದು ಕಚ್ಚಿಬಿಡ್ತದಕ್ಕೆ ನಡುವೆ ಒಂದು ದೇವ. ತನ್ಮಧ್ಯೆ ಭೂತ ಸಂಚಾರ ಯದ್ವಾ ತದ್ವಾ ಭವಿಷ್ಯತಿ ಅಂತ ಹೇಳಿದ ಹಾಗೇನೆ ಇವನು ಮೊದಲೇನೆ ಅವಿವೇಕಿ. ನಿರಿಯಲು ಅಗ್ನಿಜ್ವಾಲೆಯಲಿ ತಟ್ಟಿಯವೇ ಗಾಳಿಯಲ್ಲೆಯ ನಿರಿಯಲಗ್ನಿಜ್ವಾಲೆಯಲಿ ತಟ್ಟಿಯವೇ ಕಡುಗಿನ ಕಾಳಕೂಟದ ನದಿಗೆ ನಂಜಿನ ಕೊನಲು ಬೆರಸಿದರೆ ವಾಲಯವೇ ದುಶ್ಯಾಸನನು ಜಗದೂಳಿಗದ ದುರುದುಂಬಿ ಕುರುಪತಿ ಮೇಲೆ ನೇಮಿಸ ಉಚಿತ ದೈವನೇ ದುಶ್ಯಾಸನನು ಜಗದೂಳಿಗದ ದುರುದುಂಬಿ ಕುರುಪತಿ ಮೇಲೆ ನೇಮಿಸ ಉಚಿತ ದೈವನೇ ಭೂಪ ಕೇಳೆಂದ. ಬೆಂಕಿನೂ ಸುಡೋ ಧರ್ಮ, ಅದಕ್ಕೆ ಸರಿಯಾಗಿ ಗಾಳಿನೂ ಸೇರಿಬಿಟ್ರೆ ತಡೆ ಉಂಟೇನು? ಪರ್ವತಾಕಾರವಾದ ಹತ್ತಿ ಗಾಳಿ ಬೆಂಕಿ ಸೇರಿದ್ರೆ ಒಂದೇ ನಿಮಿಷ ಹೇಗೆ ಸುಟ್ಟ ಭಸ್ಮ ಆಗುತ್ತೋ, ಅಕಾರ್ಯ ನಡೆದು ಹೋಗುತ್ತೋ, ಆ ಪ್ರಕಾರವಾಗಿ ದುಶ್ಯಾಸನ ಅಂದ್ರೆ ದುರ್ದುಂಬಿ ಅಂತ. ದುರ್ದುಂಬಿ ಅಂದ್ರೆ ಶುದ್ಧ ಅವಿವೇಕಿ, ಪೋಲಿ ಅಂತ. ದುರ್ದುಂಬಿ ಶಬ್ದಕ್ಕೆ ಪೋಲಿ ಅಂತ ಅರ್ಥ ಹೇಳಿದ್ದಾರೆ. ಮೊದಲೇ ಪೋಲಿ, ರಾಜಧರ್ಮ ಕೂಡ ಗೊತ್ತಿಲ್ಲ, ಪೋಲಿಯಾಗಿರೋನು. ಅದ್ರ ಮೇಲೆ ಅಣ್ಣ ಬೇರೆ ಹೇಳ್ಬಿಟ್ಟ, ಇನ್ನೇನು ಮುಗಿದೇ ಹೋಯ್ತಲ್ಲ. ಅವರೇ ಹೇಳ್ಬಿಟ್ಟಿದ್ದಾರೆ, ಮಾಡೋದು ಅವ್ರು ಹೇಳಿ ಇನ್ಮೇಲೆ ಮಾಡಿ ತೀರ್ಬೇಕು. ಅವ್ರು ಅಣ್ಣ ಹೇಳ್ಬಿಟ್ರು ಕಂಡವ್ರ ಹೆಂಗಸನ್ನೇ ಮುಡಿ ಹಿಡಿದು ಹೇಳ್ಕೊಂಬ ಅಂತ. ಇನ್ನು ಬಿಡ್ತಾನೆ ಸರಿ ಹೊರಟು ಬಿಟ್ಟ. ಇದು ಕಾಲಕೂಟದ ಪ್ರವಾಹ ಹರಿತಾ ಇದೆ, ಆ ಜೊತೆಗೆ ನಂಜಿನ ನದಿ ಮಧ್ಯೆ ಸೇರ್ಕೊಂಡ್ರೆ ಇನ್ನೇನಾಗಬಹುದು ಅನ್ನೋದನ್ನ ನೀವೇ ನೋಡಿ. ಈ ದುಶಾಸನ ಎಲ್ಲ ಹೇಳಿದ್ರೆ ಯಾರನ್ನಾರು ಕಳಿಸ್ಬೇಕು, ಅವ್ರು ಕಂಡವ್ರ ಹೆಂಗಸನ್ನು ಹೇಳ್ಕೊಂಬ ಅಂತ ಹೇಳ್ಬಿಟ್ಟಂತೆ ಇವರ ಅಣ್ಣ ರೆಡಿ ಹೊರಟು ಬಿಟ್ಟ.